ಯಾರಿಗೆ ಕೇಳೋಣ ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲ್. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಆಧುನಿಕ ಯಂತ್ರೋಪಕರಣಗಳಿಗೆ ಮೊರೆ ಹೋಗಿ ಜನರು ಇವತ್ತು ತಮ್ಮ ಕುಲಕಸಬುಗಳನ್ನೇ ಮರಿತಾ ಹೋಗ್ತಿದ್ದಾರೆ. ಆದರೂ ಇಂತಹ ಕಾಲದಲ್ಲೂ ಸಹ ಜನರು ಇದನ್ನು ನಂಬಿಕೊಂಡು ಬದುಕ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗೆ ನಿಜಕ್ಕೂ ಇವತ್ತು ನಮಗೆ ಉತ್ತರ ಸಿಕ್ಕಿರುವಂತಹದ್ದು. ಆನೇಕಲ್ನಲ್ಲಿ ಇದನ್ನ ನಂಬಿಕೊಂಡು ಜನರು ಕೈಮಗ್ಗದ ಮೂಲಕ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಅವರ ಸ್ಥಿತಿಗತಿ ಹೇಗಿದೆ, ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ, ಇದರಿಂದ ಜೀವನ ಹೇಗೆ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಬೆಳವಣಿಗೆ ಹೊಂದ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿರುವಂಥ ಸ್ಥಳೀಯರನ್ನ, ನೇಕಾರರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? ಚಂದ್ರಹಳ್ಳಿ ಅಂತ. ಓಕೆ, ಎಷ್ಟು ವರ್ಷದಿಂದ ತಾವು ಈ ವೃತ್ತಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ? 45 ವರ್ಷ ಆಯಿತು. 45 ವರ್ಷ ಆಯಿತು. ಹಿಂದೆ ನಿಮ್ಮ ಹಿರಿಯರು ಸಹ ಇದೇ ವೃತ್ತಿಯನ್ನ ಮಾಡ್ಕೊಂಡು ಬಂದಿದ್ದಾರೆ? ನಾವೇ ಸ್ಟಾರ್ಟ್ ಮಾಡಿದ್ರು, ನೀವೇ ಆರಂಭಿಸಿದ್ದು? ಹೌದು. ಆಮೇಲೆ KHDC ಇದೆಯಲ್ಲ, KHDC ಒಳಗಡೆ ಆವತ್ತಿನ ದಿನ ಚೆನ್ನಾಗಿ ಕೆಲಸಗಳು ಮಾಡಿಸ್ತಾಯಿದ್ರು. ಆಗ ಏನೋ ಮೆಟೀರಿಯಲ್ಲು ಅದು ಇದು ಸಪ್ಲೈ ಮಾಡಿಕೊಂಡು, ಈಗ ಸದ್ಯಕ್ಕೆ ಆ ಮೆಟೀರಿಯಲ್ಲು ಬರ್ತಾಯಿಲ್ಲ, ನೇಕಾರಕ್ಕೆ ಕೆಲಸನೂ ಇಲ್ಲ. ಆಗ ಯಾಕೆ ಬಂದ್ವಿ ನಾವು ಅಂದರೆ, ಚೆನ್ನಾಗಿ ಕೆಲಸ ನಡೀತಾ ಇತ್ತು, ಒಳ್ಳೆ ಏನೋ ಮಜೂರಿನ ಕೊಡ್ತಾಯಿದ್ರು. ನಮಗೆ ಬಿಡುವೆ ಇಲ್ದಿರ ಕೆಲಸನೂ ಕೊಡ್ತಾಯಿದ್ರು. ಆಯಿತಾ? ಆ ಒಂದು ಇದಕ್ಕೋಸ್ಕರ ನಾವು ಬಂದು ಇಲ್ಲಿ ಸೇರಿಕೊಂಡಿದ್ದು. ಅಂದರೆ ಕೆಲವು ದಿನ ಅಂದರೆ ಒಂದು 7-8 ವರ್ಷ ಚೆನ್ನಾಗಿ ನಡೀತು. ಆಮೇಲೆ ಬರ್ತಾ 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 ಕಮ್ಮಿ ಆಯಿತು ಅಂದರೆ ಈಗ ಸದ್ಯಕ್ಕೆ 4 ಮಗ್ಗನೇ ನಡೀತಾ ಇರೋದು. ಆವಾಗ 500 ಚಿಲ್ಲರೆ ಮಗ್ಗ ಇತ್ತು, ಈಗ 4 ಮಗ್ಗ ನಡೀತಾ ಐತೆ. ಯಾಕೆ ಅಂದರೆ ಈ ಬರೋ ಆಫೀಸರ್ಗಳಾಗಲಿ ಇಲ್ಲ MD ಆಗಲಿ ಸರಿಯಾಗಿ ನಮ್ಗೆ ಕೆಲಸ ಬರ್ತಾಯಿಲ್ಲ ಮೆಟೀರಿಯಲ್ಲು ಅದು ಇದು ಅಂತ ನೆಪ ಹೇಳ್ಕೊಂಡು ಅವ್ರ ಪಾಡಿಗೆ ಅವರು ಆಫೀಸ್ಗಳಲ್ಲಿ ಇರ್ತಾರೆ. ಆದರೆ ನಮಗೆ ಈಗ ಸದ್ಯಕ್ಕೆ ಭಾಳ ಕಷ್ಟ ಐತೆ, ಕೆಲಸನೂ ಇಲ್ಲ, ನಮ್ಗೆ ಬೇರೆ ಕೆಲಸ ಬರೋಲ್ಲ, ನಾವು ಏನು ಮಾಡಬೇಕು? ಓಕೆ, ಈಗ ಯಜಮಾನ್ರಿ ತಾವು ಮಾತಾಡ್ತಾ ಹೇಳಿದ್ರಿ ನಮಗೆ ಕೆಲಸ ಇಲ್ಲ, ಬೇರೆ ಕೆಲಸನೂ ಬರೋದಿಲ್ಲ ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ? ಹೇಗೆ ಜೀವನ ನಡೆಸ್ತಾ ಇದ್ದೀರಾ? ನಮ್ಮ ಮನೆಯೊಳಗೆ 4 ಜನ ಇದ್ವಿ. ಅಂದರೆ ಮಗ ಸೊಸೆ ಅವರು ಬೇರೆ ಆದರು, ನಾವಿಬ್ಬರೇ ಇರೋದು ಇವಾಗ ಗಂಡ ಹೆಂಡತಿ. ನಮ್ಮ ಜೀವನೋಪಾಯನ ಮಾಡೋದಕ್ಕೇ ಕಷ್ಟ ಆಗ್ಬಿಟ್ಟೈತೆ. ನಮ್ಮ ಕೈಲಿ ಕೆಲಸ ಆಗಲ್ಲ, ಮಾಡೋಕ್ಕೆ ಕೆಲಸ ಆಗಲ್ಲ, ಅಲ್ಲಿ ಕೆಲಸನೂ ಇಲ್ಲ, ನಾವೇನು ಮಾಡಬೇಕು? ಓಕೆ, ಏನಾದರೂ ಸರ್ಕಾರದಿಂದ ನಿಮಗೆ ಇಂಥದ್ದು ರೀತಿಯಲ್ಲಿ ಸಹಾಯ ಆಗ್ತಾ ಇದೆಯಾ ನೇಕಾರರಿಗೆ? ಈಗ ಸದ್ಯಕ್ಕೆ ಸಹಾಯ ಆಗ್ತಾ ಇಲ್ಲ. ಮುಂಚೆ ಡೆತ್ ಸರ್ಕಾರ ಅಂತ ಬಂದಿತ್ತು, ಅವರು ಮನೆಗಳು ಕಟ್ಕೊಟ್ರು, ಮನೆಗಳು ಬಂದು ಸೇರ್ಕೊಂಡ್ವಿ. ಅದೊಂದೇ ಸೌಲಭ್ಯ ಅವ್ರು ಕೊಟ್ಟಿರೋದು, ಮಿಕ್ಕಿದ್ದು ಏನು ಕೊಟ್ಟಿಲ್ಲ. ತಮ್ಮ ಹೆಸರು? ಬಾಲಚಂದ್ರ. ತಾವು ಎಷ್ಟು ವರ್ಷದಿಂದ ಈ ವೃತ್ತಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ? ವೃತ್ತಿ ನಾವು 50 ವರ್ಷದಿಂದ ಮಾಡ್ತೀವಿ. 50 ವರ್ಷದಿಂದ. 50 ವರ್ಷದಲ್ಲಿ ಯಾವತ್ತಾದ್ರೂ ನನಗೆ ಬೇಡವೇ ಬೇಡಪ್ಪ ಈ ವೃತ್ತಿ ಅಂತ ಅನಿಸಿದ್ಯಾ? ಅನಿಸಿದೆ. ಆ ಥರ ಎಲ್ಲ ಕಷ್ಟಗಳಾಗಿದೆ. ಸ್ವಂತವಾಗಿ ಹಾಕ್ಕೊಂಡಿದ್ವಿ, ಎಲ್ಲ ಮಾಡಿದ್ವಿ. ಲಾಸ್ಟ್ಗೆ ನಾವು ಬೆಂಗಳೂರಲ್ಲಿ ಇದ್ದಿದ್ದು, ಇವಾಗ ಆನೇಕಲ್ಲು ಇಲ್ಲಿ 10 ವರ್ಷ ಆಯ್ತು ಇಲ್ಲಿ ಬಂದು. ಅವಾಗಿಂದ ಇದು ಈ ಸೊಸೈಟಿ ಮಗ್ಗ ಇದನ್ನೇ ಹಾಕ್ಕೊಂಡು ನೇಯ್ತಾ ಇದ್ದೀವಿ. ಆದರೆ ನಮಗೆ ಇದು ಕೊಡ್ತಾ ಇಲ್ಲ, ಮೆಟೀರಿಯಲ್ಸ್ ಕೊಡ್ತಾ ಇಲ್ಲ. ತುಂಬ 2 ತಿಂಗಳು 3 ತಿಂಗಳಾಗೋದು. ನನ್ನಿಂದ ಜೀವನ ಆಗಬೇಕು ನಮ್ಮ ಮನೆಗೆ. ನಾವಿರೋದು 3 ಜನ. ನನ್ನ ಮಗ ಇದ್ದಾನೆ, ಆ ಮಗನಿಗೆ ಅವನಿಗೆ ಸ್ಟ್ರೋಕ್ ಹೊಡೆದ್ಬಿಟ್ಟು ಮನೆಯಲ್ಲಿದ್ದಾನೆ ಸುಮಾರು 2 ವರ್ಷದಿಂದ. ಇವಾಗ ನಾನೇ ದುಡಿಬೇಕು, ನಮಗೆ ಇಲ್ಲಿ ಮೆಟೀರಿಯಲ್ ಸಿಗ್ತಾ ಇಲ್ಲ. ಈ ಥರ ಆಗಿದೆ ಮೇಡಮ್. ಈಗ ನೀವು ಹೇಳಿದ್ರಿ ನೀವೇನೇ ಜೀವನ ನಡೆಸಬೇಕು, ಮನೆಯನ್ನ ಕುಟುಂಬನ ನೋಡ್ಕೋಬೇಕು. ಒಂದು ದಿನ ನಿಮಗೆ ಯಾವುದೇ ಮಟೀರಿಯಲ್ ಬರಲಿಲ್ಲ, ನೀವು ನೇಯ್ಲಿಲ್ಲ ಅಂತಂದ್ರೆ ಹೊಟ್ಟೆ ಪಾಡಿನ ಸಾಲ ಮಾಡ್ತಾ ಇದ್ದೀವಿ. ಏನು ಮಾಡೋಣ, ಇನ್ನು ಸಾಲ ಮಾಡಬೇಕು, ಹೊಟ್ಟೆಪಾಡು ನಡಿಬೇಕಲ್ಲ, ಸಾಲ ಮಾಡ್ತೀವಿ. ಈ ಥರ ಆಗ್ಬಿಟ್ಟಿದೆ. ಓಕೆ, ಸರ್ಕಾರ ಈಗ ಮಾತ್ರ ಒಂದು ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ. ಈಗ 1 ವಾರ ಕೊಟ್ಟಿದ್ದಾರೆ, 11 ಸೇರೆ. ಅದು ಆದರೆ ಏನಾಗುತ್ತೋ ಅನ್ನೋದು ನಮಗೆ ಒಂದು ಮುಂದಕ್ಕೆ ಯೋಚನೆ. ಈಗ ತಾವು ಹೇಳಿದ್ರಿ 1 ವಾರ ಕೊಟ್ಟಿದ್ದಾರೆ ಅಂತ ಹೇಳಿ, ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತಾರೆ ನಿಮಗೆ? 1 ವಾರಕ್ಕೆ ಎಷ್ಟು ದುಡಿತೀರಾ? 1 ತಿಂಗಳಿಗೆ ಎಷ್ಟಾಗ್ಬೋದು? 1 ವಾರಕ್ಕೆ ನಾವು ದುಡಿದ್ರೆ ಏನೋ ಒಂದು 2,000 ಕೆಲಸ ಮಾಡ್ತೀವಿ. ಅದು ಅಷ್ಟರಲ್ಲೇ ಜೀವನ. 2,000ದಲ್ಲೇ ನೀವು 1 ತಿಂಗಳನ್ನ ಕಳಿಬೇಕು? 1 ತಿಂಗಳು ಇಲ್ಲ, 1 ವಾರಕ್ಕೆ ಆಗುತ್ತೆ. 1 ವಾರಕ್ಕೆ 2,000 ಬರುತ್ತೆ. ಅದು ವಾರಕ್ಕೆ ಕೊಟ್ರೆ ಮಾತ್ರ ಅಲ್ವಾ? ಮಾತ್ರ, ಇಲ್ಲಿದ್ರೆ ಏನಿಲ್ಲ.
ಏನಿಲ್ಲ ಅಡ್ವಾನ್ಸ್ ಆಗಿ ಅವ್ರು ಯಾವುದು ಕೊಡಲ್ಲ ಏನಿಲ್ಲ. ನಾನು ನೈ ಕೊಟ್ಟರೆ ಒಂದೊಂದ್ಸತಿ ಲೇಟಾಗಿ ಕೊಡ್ತಾರೆ ಅವ್ರ ದುಡ್ಡು. ಈ ಥರ ಇದೆ. ಓಕೆ. ಏನಾದರೂ ಸರ್ಕಾರದಿಂದ ತಮಗೆ ತಮ್ಮ ಅನುಕೂಲಕ್ಕೆ ಏನಾದರೂ ನೀಡಿದಾರಾ? ಅನುದಾನಗಳಾಗಿರ್ಬೋದು, ನೇಕಾರರಿಗೆ ಅಂತ ಸ್ಪೆಸಿಫಿಕ್ ಆಗಿ ಏನಾದರೂ ಕೊಡ್ತಾ ಇದ್ದಾರೆ? ಯಾವುದೂ ಇಲ್ಲ ಮೇಡಮ್, ಯಾವುದು ಕೊಟ್ಟಿಲ್ಲ ಇದುವರೆಗೂ, ಯಾವುದೂ ಇಲ್ಲ. ನಮ್ಮ ಹೆಸರು ಶ್ರೀನಿವಾಸ. ತಾವು ಎಷ್ಟು ವರ್ಷದಿಂದ ಈ ವೃತ್ತಿಲಿರೋದು? ನಾವು 30 ವರ್ಷದಿಂದ 30 ವರ್ಷದಿಂದ ಇದೆ. ನಾವು ಈ ಆಫೀಸ್ ಫಸ್ಟ್ ಆಫೀಸ್ಗೆ ಸೇರಿದ್ದು ನಾವು 30 ವರ್ಷ ಆಯಿತು. 30 ವರ್ಷದಿಂದ. 30 ವರ್ಷದಿಂದ ಇದೇ ಕೆಲಸ ಮಾಡ್ತಾ 30 ವರ್ಷದ ತಮ್ಮ ವೃತ್ತಿ ಬದುಕಿನಲ್ಲಿ ಯಾವತ್ತಾದರೂ ಈ ವೃತ್ತಿ ಬದುಕು ಬೇಡಪ್ಪ ಅಂತ ಕಣ್ಣೀರಿಟ್ಟಿರುವಂತಹ ದಿನ ಆಗಿದೆ ಆಗಿದೆ ಅವೆಲ್ಲ ಕಣ್ಣೀರು ಹಾಕೊಂಡ್ಬಿಟ್ಟಿದ್ದೀವಿ ಒಂದು ಟೈಮು ಕೆಲಸ ಇಲ್ಲದೆ ಇದ್ದಾಗ ಏನು ಮಾಡೋದು, ಜೀವನಕ್ಕೆ ಇದೆ ದಾರಿ. ಆ ಥರ ಎಲ್ಲ ಆಗಿದೆ ಮೇಡಮ್. ಇದು ತಿರ್ಕೊಂಡು ಹಿಡಿತಾ ಇದ್ರು ಮೇಡಮ್. ನಮ್ಮದು 10% ಇಟ್ಕೊಂಡ್ರೆ ಅವರೊಂದು 5% ಹಾಕಿ ಕೊಡ್ತಾ ಇದ್ರು. ಅದು ನಿಲ್ಲಿಸ್ಬಿಟ್ರು ಮೇಡಮ್. ಇನ್ನು ತಿರ್ಕೊಂಡು ದುಡ್ಡು ಕೂಡ ಬರಬೇಕು ಗೌರ್ಮೆಂಟಿಂದ, ಅದು ಕೊಡ್ತಾ ಇಲ್ಲ. ಮಾಡ್ಕೊಂಡಿದ್ದಾರೆ, ಎಲ್ಲ ಲಿಸ್ಟ್ ಮಾಡಿದ್ದಾರೆ, ಇನ್ನೂ ದುಡ್ಡು ಬಂದಿಲ್ಲ. ಸರ್ ಈಗ ಕೆಲಸನೇ ಸರಿಯಾಗಿ ಕೊಡ್ತಾ ಇಲ್ಲ ಮೇಡಮ್. ಜೀವನ ಮಾಡೋದು ಹೆಂಗೆ ಹೇಳಿ? ಇದು ಗೌರ್ಮೆಂಟ್ದಿಂದ ಬರುವಂಥದ್ದು ಅಂತ ತಾವು ಹೇಳಿದ್ರೆ, ಅಂದರೆ ಇಂತಿಷ್ಟು ವಾರ್ಗಳನ್ನು ಕೊಡ್ತಾರೆ, ನೀವು ಅದನ್ನು ಮಾಡಿಕೊಟ್ಟಾಗ ಸರ್ಕಾರದಿಂದ ನಿಮಗೆ ದುಡ್ಡು ಬರುತ್ತೆ, ಇನ್ಕ್ಲೂಡಿಂಗ್ ಮಟೀರಿಯಲ್ ಸಹ ಅವರೇ ಕೊಡ್ತಾರೆ ಅಂತ ಹೇಳಿ. ಎಷ್ಟು ಮಗ್ಗಗಳು ಮುಂಚೆ ಈ ಬಿಲ್ಡಿಂಗಲ್ಲಿತ್ತು, ಇವತ್ತಿನ ದಿನಕ್ಕೆ ಎಷ್ಟು ಮಗ್ಗಗಳು ಕಡಿಮೆ ಆಗಿದ್ದಾವೆ? ಅದೇ 500 ಮಗ್ಗ ಇದ್ದಿದ್ದು ಟೋಟಲ್. ಎಲ್ಲ ಮನೆಗಳೆಲ್ಲ ಇತ್ತು ಮೇಡಮ್ ಮಗ್ಗಗಳೆಲ್ಲ. ಆಮೇಲೆ ಈ ಸೆಡ್ ಉಳಿಸ್ಕೊಂಡಿದ್ದು, ಇದನ್ನು ಬೇರೆದಕ್ಕೆ ಆಗೋಗ್ಬಿಡೋದು. ಆಮೇಲೆ ನಾವು ಇದನ್ನು ಉಳಿಸ್ಕೊಂಡು ಇಲ್ಲಿ ಮಗ್ಗಗಳು ಹಾಕ್ಕೊಂಡಿದ್ದೀವಿ. ಒಂದು 20 ಮಗ್ಗ ಹಾಕ್ಕೊಂಡಿಲ್ಲ. ಮನೇಲಿ ಜಾಗ ಇಲ್ಲ ಅಂದ್ಬಿಟ್ಟು ಜಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಜಾಗನೆಲ್ಲ ಇದಕ್ಕೆ ಕೊಟ್ಬಿಟ್ರು ಕೋರ್ಟ್ಗೆ ಇದು ಮಾಡ್ಕೊಂಬಿಟ್ರು, ಜಡ್ಜ್ ಕ್ವಾರ್ಟರ್ಸ್ ಮಾಡ್ಕೊಂಬಿಟ್ರು. ಅದು ಮಾಡ್ಕೊಂಡಾದ್ಮೇಲೆ ನಮಗೆ ಜಾಗ ಇಲ್ದಿರ ಆಯಿತು. ಆಮೇಲೆ ಈ ಸೆಟ್ಟನ್ನ ಇದನ್ನು ತಳ್ಬಿಡೋಣ ಅಂತ ಇದು ಮಾಡಿದ್ರು. ನಾವು ಈ ಸೆಟ್ಟನ್ನು ಉಳಿಸ್ಕೊಂಡು, ಅಲ್ಲಿ ಜಾಗ ಇಲ್ಲ, ನಾವು ಜನ ಜಾಸ್ತಿ ಇದ್ದೀವಿ ಅಂದ್ಬಿಟ್ಟು ಇದು ಉಳಿಸ್ಕೊಂಡು ಮಗ್ಗಗಳು ಹಾಕ್ಕೊಂಡಿದ್ದೀವಿ. ಈಗ ಒಂದು ಸೀರೆ ನೇಯುವಂತಹ ನೇಕಾರರಿಗೆ ಒಬ್ಬ ವ್ಯಕ್ತಿಗೆ ಎಷ್ಟು ದಿನಗೂಲಿ ಹಂಗೆ ಸಿಗುತ್ತಾ ಅಥವಾ ತಿಂಗಳು ಕೂಲಿ ಥರ ಸಿಗುತ್ತೆ? ಇಲ್ಲ ದಿನ ಕೂಲಿ ಅವ್ರು ಎಷ್ಟು ಸೀರೆ ನೇಯ್ದಿರ್ತಾರ ಅಷ್ಟು ಮಜೂರಿ ಕೊಡ್ತೀವಿ. ಮಜೂರಿ ಕೊಡ್ತೀರಾ? ಮಾಡೋದು ಮಾತ್ರ. ಸರ್, ಈಗಿನ ಕಾಲದಲ್ಲೂ ಇದನ್ನು ನಂಬಿಕೊಂಡು ಬದುಕಬಹುದಾ? ಈ ಬದುಕಕ್ಕಾಗಲ್ಲ. ಇದು ಬಿಟ್ರೆ ಬೇರೆ ಕೆಲಸ ಬರಲ್ವಲ್ಲ ನಮಗೆ. ಅದಕ್ಕೋಸ್ಕರ ನಮ್ಮ ಫೀಲ್ಡ್ಗೆ ಅಷ್ಟೇ ಇದು, ಇನ್ನು ಮುಗೀತು ಕೋಟ. ಮುಂದಿನ ನಿಮ್ಮ ಮಕ್ಕಳಿಗೆ ಆಗಲಿ, ಮುಂದಿನ ಜನರೇಷನ್ ಎಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಹೌದು. ಪವರ್ಲೂಮ್ಸ್ಗೆ ಹೋದ್ರು ನಮ್ಮ ಹುಡುಗರು, ಅದರಲ್ಲೂ ಏನೂ ಇದಿಲ್ಲ. ಕೆಲಸ ಮಾಡಿದ್ರು ದುಡ್ಡು ಬರುತ್ತೆ, ಎಲ್ಲ ಕಮ್ಮಿ ರೇಟಿಗೆ ಕೇಳ್ತಾ ಇದ್ದಾರೆ ಸೀರೆ ರೇಟು. ನೀವು ಹೇಳಿದ್ರಿ ಅದರಲ್ಲೂ ಕೆಲಸ ಇಲ್ಲ ಅಂತೇಳಿ. ಈಗ ಪವರ್ ಲೂಮ್ಸ್ಗೂ ಅದೇ ರೀತಿ ಆಯಿತು, ಕೈಮಗ್ಗಕ್ಕೂ ಹಿಂಗೆ ಆದರೆ ಮತ್ತೆ ಸೀರೆ ಅನ್ನುವಂತಹದ್ದು ಅಥವಾ ನೇಕಾರರಿಗೆ ಜೀವನಾಂಶ ಹೇಗೆ ಸರ್? ಅದು ಗೌರ್ಮೆಂಟ್ ಮಾಡಬೇಕು ಮೇಡಮ್. ಗೌರ್ಮೆಂಟಿಂದ ಮಾಡಿಕೊಡ್ಬೇಕು. ನೇಕಾರರಿಗಾಗಲಿ, ಕೈಮಗ್ಗದವ್ರಿಗೆ, ಪವರ್ ಲೂಮ್ಸ್ದವ್ರಿಗೆಲ್ಲ ಗೌರ್ಮೆಂಟೇ ಮಾಡಿಕೊಡ್ಬೇಕು. ಏನು ಕೇಳ್ಕೊತೀರಾ? ಏನು ಬೇಕು ನಿಮಗೆ ಗೌರ್ಮೆಂಟಿಂದ ಅಂದರೆ ಸೀರೆ ನಮಗೆ ಬೇರೆ ಕಡೆ ಪಾರ್ಸಲ್ ಹೋಗ್ಬೇಕು. ಪಾರ್ಸಲ್ಲೇ ಹೋಗ್ತಾ ಇಲ್ವಲ್ಲ, ಎಲ್ಲ ಕಮ್ಮಿ ರೇಟಿಗೆ ಕೇಳ್ತಾರೆ ಸೀರೆ ರೇಟು. ನಾವು ದುಡ್ದು ಏನು ಪ್ರಯತ್ನ, ಜೀವನ ಮಾಡೋದು ಹೆಂಗೆ ನಾವು? ಅದು ಗೌರ್ಮೆಂಟೇ ಇದು ಮಾಡಬೇಕು ಮೇಡಮ್. ಈ ವೃತ್ತಿ ಮುಂದಿನ ದಿನಮಾನಗಳಲ್ಲಿ ಬಿಡಿ, ಈಗಿನ ದಿನಮಾನಗಳಲ್ಲಿ ತುಂಬ ಕಮ್ಮಿ ಆಗ್ತಾ ಇದೆ. ಮುಂದಿನ ಪೀಳಿಗೆಗೆ ಇಂತಹದ್ದೊಂದು ವೃತ್ತಿ ಇತ್ತು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಏನಾದರೂ ಎಕ್ಸಾಂಪಲ್ಸ್ಗಳು ಮುಂದೆ ಸಿಗ್ಬಹುದಾ? ಎಕ್ಸಿಬಿಷನ್ ನೋಡಬೇಕಾಗುತ್ತೆ ನಮ್ಮನ್ನು ಬಿಟ್ಟರೆ ಮುಂದಕ್ಕೆ. ಯಾಕೆ ಸರ್ ಇವತ್ತು ಇಂತಹ ಪರಿಸ್ಥಿತಿ ಬಂದಿದೆ? ಮೇಡಮ್, ಇದು ಪವರ್ ಲೂಮು ಬಂದ್ಬಿಡ್ತು. ಈ ಕೈಮಗ್ಗದ್ದು ಸೀರೆಗಳು ಪವರ್ ಲೂಮಲ್ಲೇ ಬಂದ್ಬಿಡ್ತು. ಅದರಿಂದ ಇವಾಗ ಇದಕ್ಕೆ ಸ್ವಲ್ಪ ಬಂಡವಾಳ ಜಾಸ್ತಿ ಬೀಳುತ್ತೆ. ಅದು ಕಮ್ಮಿ ರಾರಿ ಮೆಟೀರಿಯಲ್ಲು. ಅದು 700 ರೂಪಾಯಿ ಸೀರೆ ಸಿಗುತ್ತೆ, ಇದು 10,000 ರೂಪಾಯಿ ಸಿಗುತ್ತೆ. ಅದಕ್ಕೆ ಎಲ್ಲರೂ ಇವಾಗ ಅದ್ರ ಮೇಲೆ ಚಾಯ್ಸ್ ಮಾಡೋದು. ಇದು ಯಾರು ತೊಗೊತಾ ಇಲ್ಲ, ಮಾಡಿಸೋಕ್ಕೂ ತೊಂದರೆ ಆಗುತ್ತೆ. ಗೌರ್ಮೆಂಟ್ ಅವರು ಬಂಡವಾಳ ಹಾಕ್ಬೇಕು. ಉತ್ತಮ ಗುಣಮಟ್ಟ ಯಾವುದು ಸರ್? ಇದೆ ಸರ್ ಮೇಡಮ್, ಕೈಮಗ್ಗ ಸೀರೆನೇ ಅಪ್ಪಟ ಚಿನ್ನ ಅನ್ಕೊಳ್ಳಿ. ಅಪ್ಪಟ ಚಿನ್ನ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಅಪ್ಪಟ ಚಿನ್ನ ಯಾರಿಗೂ ಬೇಕಾಗಿಲ್ಲ. ಈಗ ಯಾರಿಗೂ ಬೇಕಾಗಿಲ್ಲ. ಇವಾಗೆಲ್ಲ ಪವರ್ ಲೂಮ್ದೇ ಬೇಕು, ಕಮ್ಮಿ ರೇಟ್ ಬೇಕು. ತಾವು ಹೇಗೆ ಜೀವನ ಸಾಗಿಸ್ತಿದ್ದೀರಾ? ನಾವು ಸುಮಾರು 25 ವರ್ಷ ನನ್ನ ಮಗನೇ ಇದೆ ಮೇಡಮ್. ನಮ್ಮ ಕೈಯಲ್ಲಿ ಆಗಿಲ್ಲ, ನಮಗೆ ವರ್ಕೌಟ್ ಆಗಿಲ್ಲ. ಪವರ್ ಲೂಮು ಕೂಲಿ ಮಾಡ್ತಾ ಇದ್ದೀವಿ. ಈಗ ಸರ್ಕಾರಗಳು ಎಲ್ಲ ಜನರ ಹಿತಗಳನ್ನು ಯೋಚನೆ ಮಾಡ್ತಾ ಇದೆಯಾ? ಸರ್ಕಾರದಿಂದ ಎಲ್ರಿಗೂ ಎಲ್ಲವೂ ತಲುಪ್ತಾ ಇದೆಯಾ? ಲಾಸ್ಟ್ ಟೈಮು ಕೊರೋನಾ ಟೈಮಲ್ಲಿ ಗೌರ್ಮೆಂಟಿಂದ ನೇಕಾರಿಗೆ ವರ್ಷಕ್ಕೆ 5,000 ಕೊಡೋಂಗೆ ಮಾಡಿದ್ದಾರೆ. ಅದು ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಅದೊಂದು ಮಾಡಿಕೊಡ್ಬೇಕು ಅವರು. ಸರ್, ಈಗ ನಮಸ್ತೆ. ತಮ್ಮ ಹೆಸರು? ಉಮಾವತಿ. ಎಷ್ಟು ವರ್ಷದಿಂದ ನೀವು ಈ ವೃತ್ತಿನ ಮಾಡ್ತಾ ಇದ್ರಿ? ಇಲ್ಲಿ 35 ವರ್ಷ ಆಯ್ತಂತೆ. ನಾನು ಮದುವೆ ಆಗಿ 25 ವರ್ಷ ಆಯ್ತು ಇಲ್ಲಿ ಬಂದು. 25 ವರ್ಷ ಆಯ್ತು. ತಾವು ಯಾವ ಕಾರಣಕ್ಕೆ ಈ ವೃತ್ತಿಯನ್ನ ಬಿಟ್ಟಿರೋದು? ಇದು ವಾರ್ಪು ಸಿಕ್ಕಲ್ಲ, ಒಂದೊಂದ್ಸತಿ ಕಡಿಮೆ 1 ತಿಂಗಳಾದ್ರೂ 2 ತಿಂಗಳಾದ್ರೂ ಸಿಕ್ಕಲ್ಲ. ಏನು ತಿನ್ನಕ್ಕಾಗುತ್ತೆ ನಾವು? ಮಾಡಿದೆ ಕಷ್ಟ ಅನುಭವಿಸ್ತಾ ಇದ್ದೀರಾ? ತುಂಬ ಕಷ್ಟನೇ ಇತ್ತು ಅವಾಗ. ಆಮೇಲೆ ಇದು ಬಿಟ್ಟು ಪವರ್ ಲೂಮ್ಸ್ಗೆ ಹೋದ್ರು.
ಅಲ್ಲಿನೂ ಸ್ವಲ್ಪ ಎರಡೆರಡು ಮಗ ಬಿಡು ಅಂತ ಹೇಳ್ತಾರೆ. ನಮ್ಮ ಮನೆಯವ್ರಿಗೆ ಆಗಲ್ಲ, ತುಂಬ ಕಾಲೆಲ್ಲ ನೋವು ಅವ್ರಿಗೆ. ಅದು ಎಲ್ಲ ಗೊತ್ತು ನಮಗೂ. ಇಲ್ಲೆಲ್ಲ ಇದು ಅಂದರೆ ಅದು ಪವರ್ ಲೂಮ್ಸು, ಇದು ಹ್ಯಾಂಡ್ಲೂಮ್ಸ್ ಅಲ್ವಾ. ಆವಾಗ ಬರೀ 300 ರೂಪಾಯಿ ಕೊಡ್ತಾಯಿದ್ರು ನಮ್ಮ ಮದುವೆ ಆದಷ್ಟರಲ್ಲಿ. ತುಂಬ ತೊಂದರೆ ಇತ್ತು ಅವಾಗ. ಇನ್ನೊಂದು ಸ್ವಲ್ಪ ದಿನಕ್ಕೆ ಇದು ಸಹ ಇರೋದಿಲ್ಲ. ಹಾಗಿದ್ರೆ ಇದನ್ನೇ ನಂಬ್ಕೊಂಡಿರೋಂಥವ್ರ ಜೀವನ ಹೆಂಗೆ ಅಮ್ಮ? ಏನು ಮಾಡೋದು, ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ ಮೇಡಮ್. ಇವಾಗ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಬರೋದೇ ಇಲ್ಲ ಬರೋದೇ ಇಲ್ಲ, ಅದಕ್ಕೆ ಏನು ಮಾಡೋದು ಗೊತ್ತಾಗಲ್ಲ. ಇವಾಗ ಇದು ಗ್ಯಾರೇಜ್ಗೆ ಹೋಗ್ತಾರೆ, ಬಸ್ಗಳಿಗೆಲ್ಲ ಇದು ನೀರು ಬಿಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಮೇಡಮ್. ಅಕ್ಕ, ನಿಮ್ಮ ಹೆಸರು? ನಂದಿನಿ ಎಂವಿ. ತಾವೇನ್ ಮಾಡ್ತಿದ್ದೀರಾ? ನಾವು ಟೈಲರಿಂಗ್ ಮಾಡ್ತಾ ಇದ್ದೀರಾ. ಹೇಗಿದೆ ಕೆಲಸ ಎಲ್ಲ? ಆರಾಮು. ಕೊಟ್ರೆ ಪೀಸ್ ಬಂದ್ರೆ ಯಾವ ತರ ಕೊಟ್ರೆ ಆ ತರ ಹೊಡಿತೀವಿ. ಎಷ್ಟು ಮಟ್ಟಿಗೆ ಕಷ್ಟ ಇದೆಯಾ ಅಥವಾ ಇಲ್ಲ ಪರವಾಗಿ ಹೋಗುತ್ತೆ, ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಂದ್ರೆ 2 ಅವರ್ 3 ಅವರ್ 4 ಅವರ್ ತೆಗಿತಾರೆ ಈ ಕರೆಂಟು. ಅದರಲ್ಲಿ ಮನೇಲಿರೋರ್ಗೂ ಅದೇ ಇದರಲ್ಲಿ ಮಗ್ಗ ಬಿಡೋರೇ ಇರ್ತಾರೆ ಮನೇಲಿ, ಬೇರೆ ಕೆಲ್ಸಕ್ಕೆ ಹೋಗೋರು ಇರಲ್ಲ. ಅದನ್ನೇ ನಂಬ್ಕೊಂಡಿರೋರು ಅದ್ರಿಗೆ ಹೋಗ್ಬೇಕಲ್ವಾ. ಜೀವನ ಅದರಲ್ಲೇ ಇರುತ್ತೆ, ಮನೆ ಸಂಸಾರ ಅನ್ನೋದು ಎಲ್ಲ ಅದರಲ್ಲೇ ಕಾಲ ಕಳಿಬೇಕು ನಾವು. ಸರ್ ನಮಸ್ತೆ, ತಮ್ಮ ಹೆಸರು? ಚಂದ್ರಶೇಖರ್ ಅಂತ. ಈಗ ಕೈಮಗ್ಗದ ಬಗ್ಗೆ ಆಗಿರ್ಬೋದು, ಈಗ ಏನು ಪವರ್ ಲೂಮ್ಸ್ಗಳು ಬಂದಿದ್ದಾವೆ, ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಕೈಮಗ್ಗ ಇದು ಪಾರಂಪರಿಕ ವೃತ್ತಿ. ಇದಕ್ಕೆ ಆದ ಒಂದು ಹಿನ್ನೆಲೆ ಇದೆ. ಕೈಮಗ್ಗದ ಬಟ್ಟೆ, ಕೈಮಗ್ಗ ಸೀರೆ, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಕೈಮಗ್ಗದ ಬಟ್ಟೆ, ಕೈಮಗ್ಗ ಧೋತಿ, ಇದೆಲ್ಲ ಸಂಪ್ರದಾಯವಾಗಿ ನಮ್ಮ ಭಾರತ ದೇಶದಲ್ಲಿ ಇದು ಪರಂಪರೆಯಾಗಿ ನಡ್ಕೊಂಡು ಬಂದಿತ್ತು. ಇತ್ತೀಚೆಗೆ ಏನಾಗುತ್ತೆ, ಒಂಥರ ಇವಾಗ ಫಾಸ್ಟ್ ಏನಂತಾರೆ ಇದು ಆಗಿ ಎಲ್ಲ ಪವರ್ ಲೂಮು, ಆಮೇಲೆ ಮಿಷಿನರಿ, ಬೇರೆ ಬೇರೆ ಮಿಷಿನರಿಗಳು ಬಟ್ಟೆ ತಯಾರಾಗ್ತೈತೆ. ಯೂಸ್ ಆ್ಯಂಡ್ ಥ್ರೋ, ಇವಾಗ ಅದನ್ನು ಅವಲಂಬಿಸ್ತಾ ಇದ್ದಾರೆ. ಕಡಿಮೆ ರೇಟಿಗೆ ಸಿಗುತ್ತೆ, ಇನ್ನೊಂದು ಮತ್ತೊಂದು ಅಂತ. ಈ ಸರ್ಕಾರಗಳು ಸಹ ಏನಾಗ್ತಾಯಿದೆ, ಬೇರೆ ಬೇರೆ ಇವಾಗ ಮಲ್ಟಿ ಇಂಟರ್ನ್ಯಾಷನಲ್ ಕಂಪ್ನಿಗಳಿಗೆ ಏನು ಪ್ರೋತ್ಸಾಹ ಧನ, ಸಬ್ಸಿಡಿ, ಮತ್ತೊಂದು ಇನ್ನೊಂದು ಕೊಟ್ಟು ಅವ್ರಿಗೆ ಇದು ಆಕರ್ಷಣೆ ಮಾಡ್ತಾರೆ. ಅದೇ ಇವಾಗ ನಮ್ಮ ದೇಶದ್ದೇ ಒಂದು ವೃತ್ತಿ ಇದು. ಇಡೀ ದೇಶದಲ್ಲಿ ಸುಮಾರು ರಾಜ್ಯಗಳಲ್ಲಿ ಇದೇ ಜೀವನ. ಇವಾಗ ತಮಿಳ್ನಾಡು, ನಮ್ಮ ದಕ್ಷಿಣ ಭಾರತದಲ್ಲಿ ಏನಾಗಿದೆ, ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಇವತ್ತು ಕೈಮಗ್ಗನೇ ನಾವು ಅವಲಂಬಿಸ್ಕೊಂಡಿರೋದು. ಆದ್ರೂ ಸಹ ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚೆತ್ಕೊತಾ ಇಲ್ಲ. ಇವಾಗ ನಮ್ಮಲ್ಲಿ ಉದಾಹರಣೆಗೆ ಕರ್ನಾಟಕದಲ್ಲಿ 3-4 ನಿಗಮಗಳಿದೆ. ಕಾವೇರಿ ಹ್ಯಾಂಡ್ಲೂಮು, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ, KSIC ಅಂತ. ಇವಾಗ ಏನಾಗಿದೆ, ಕರ್ನಾಟಕ ಅಭಿವೃದ್ಧಿ ನಿಗಮ ಕೈಮಗ್ಗ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಮಾಡಿದ್ದಾರೆ. ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದಾಗ ಸುಮಾರು ರಾಜ್ಯದಲ್ಲಿ ಸುಮಾರು 7-8 ಸಾವಿರ ಮಗ್ಗಗಳು ನಿರಂತರವಾಗಿ ಕಾರ್ಯಚಟುವಟಿಕೆ ನಡೆಸ್ತಾ ಇತ್ತು. ಈಗ ಬರ್ತಾ ಬರ್ತಾ ಏನಾಗಿದೆ, ನಶಿಸೋಗಿದೆ. ಕೈಮಗ್ಗ ಎಲ್ಲಪ್ಪ ಅಂತ ಇವತ್ತು ಹುಡುಕಬೇಕು, ಗೂಗಲ್ ಸರ್ಚ್ ಮಾಡಬೇಕು, ಕೈಮಗ್ಗ ಇಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೈಮಗ್ಗ ಅನ್ನೋದು ಉಳ್ಕೊಂಡಿರೋದು ಆನೇಕಲ್ ತಾಲೂಕಲ್ಲಿ. ನಮ್ಮಲ್ಲಿ KGDC ನಿಗಮದಲ್ಲಿ 400-500 ಕೈಮಗ್ಗ ಚಟುವಟಿಕೆ ಇತ್ತು. ಇವತ್ತು ಬೆರಳೆಣಿಕೆ 1-2. ಇವತ್ತು ಕೈಮಗ್ಗ ಇವತ್ತು ನೋಡಿ, KGDC ನಿಗಮದಲ್ಲಿ ಅಧಿಕಾರಿಗಳು, ಎಕ್ಸಾಂಪಲ್ ಆನೇಕಲ್ಲಲ್ಲಿ KGDC ಅಭಿವೃದ್ಧಿ ನಿಗಮ ಕಚೇರಿ ಇದೆ, ನಡೀತಾ ಇರೋದು 2 ಮಗ್ಗ, ಆದರೆ ಸ್ಟಾಫು 3 ಜನ ಇದ್ದಾರೆ. ಇವತ್ತು ಒಬ್ಬ ಅಧಿಕಾರಿಗೆ 80,000 ಸಂಬಳ, 3 ಜನ ಅಧಿಕಾರಿ 8×3=24, 2,40,000 ಸಂಬಳ ಹೋಗ್ತೈತೆ. ಏನು ಇದಕ್ಕೆ ನಡೀತಾ ಇರೋದು 2 ಮಗ್ಗ. ಆ 2 ಮಗ್ಗಕ್ಕೂ ನಿರಂತರವಾಗಿ ಅವ್ರಿಗೆ ಏನು ಕಚ್ಚಾ ವಸ್ತು ಕೊಡ್ತಾ ಇಲ್ಲ. ಆದರೂ ಅಧಿಕಾರಿಗಳಿಗೆ ತಿಂಗಳಾದರೆ ಅವ್ರ ಸಂಬಳ ಬರುತ್ತೆ. ಆದರೆ ನೇಕಾರ ನೇದ್ರೆ ಮಾತ್ರ ಅವನಿಗೆ ಕೂಲಿ. ಮತ್ತು ನೇಕಾರ ಏನಾಗಬೇಕು? ಇವಾಗ ಅನ್ಯ ಉದ್ಯೋಗಗಳು ಹುಡ್ಕೊಂಡು ಹೋಗ್ತಾನೆ. ಆದರೆ ಅವಿದ್ಯಾವಂತರು ಇವಾಗ ಏನಾಗುತ್ತೆ, ನಮ್ಮಲ್ಲಿ ನೇಕಾರಿಕೆ ನಂಬಿಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗ್ತಾ ಇಲ್ಲ. ಒಂದು ಏನಾರು ಕಾಯಿಲೆ ಇನ್ನು ಬಂದಂದ್ರೆ ಒಂದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಆ ಪರಿಸ್ಥಿತಿಲಿ ನೇಕಾರಗಳು ಜೀವನ ಆಗ್ತಾಯಿದೆ. ಸರ್ಕಾರಗಳು, ಯಾವುದೇ ಸರ್ಕಾರ ಬರಲಿ, ಹಿಂದೆ ನಾವು ಬಂದರೆ ಕೈಮಗ್ಗ ಇನ್ನೊಂದು ಏನೋ ಡೆವಲಪ್ಮೆಂಟ್ ಮಾಡ್ತೀವಿ. ನಾನು ಹೇಳ್ತಾ ಇರೋದು, ಕೈಮಗ್ಗ ಅಭಿವೃದ್ಧಿ ನಿಗಮ ಅಂತ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿ ಯಾವ ಮಟ್ಟಕ್ಕೆ ತಂದಿದೆ ನೋಡಿ. ಕೈಮಗ್ಗದ ಬಟ್ಟೆ ಅಂತ ನಿಗಮದ ಅಧಿಕಾರಿಗಳು ಯಾವ ರೀತಿ ಇದು ಮಾಡ್ತಾ ಇದ್ದಾರೆ, ಮೋಸ, ಸರ್ಕಾರಕ್ಕೆ ವಂಚನೆ. ಇವತ್ತು ನೋಡಿ, ನಿಮಗೆ ಒಂದು ಹಗರಣ ನಡೀತು, ವಿದ್ಯಾ ವಿಕಾಸ ಸ್ಕೀಮ್, ಮಕ್ಕಳಿಗೆ ಬಟ್ಟೆ ವಿತರಣೆ ಇದರಲ್ಲಿ ನಮ್ಮದೇ ಆದಂಥ ಏನು ಮಾರಾಟ ಮಳಿಗೆಗಳಿದೆ. ಆ ಮಾರಾಟ ಮಳಿಗೆಗಳಲ್ಲಿ ಇವರಿಗೆ ಮಂತ್ಲಿ ಅಂದರೆ ಸ್ಯಾಲ್ರಿ ಇದ್ರಲ್ಲಿ ಡಿಟೆಕ್ಟ್ ಆಗುತ್ತೆ. ಆ ಟೈಮನ್ನು ಉಪಯೋಗಿಸ್ಕೊಂಡು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ವೈಟ್ ಬಟ್ಟೆ ಪ್ರಿಂಟಿಂಗ್ ಆಗಿ ಸ್ಯಾರಿ ಇದು ಮಾಡ್ತಾಯಿದ್ರು. ಅದು ನಮ್ಮ KGDC ಬಿಟ್ಟರೆ ಬೇರೆ ಮಾಡ್ತಾ ಇರಲಿಲ್ಲ. ಇದನ್ನೇ ಒಂದು ಉಪಯೋಗ ಪಡಿಸ್ಕೊಂಡು ಖಾಸಗಿಯವ್ರ ಹತ್ರ ಮಿಲ್ಲಲ್ಲಿ ಏನು ರೇಷ್ಮೆ ರನ್ನಿಂಗ್ ಮೆಟೀರಿಯಲ್ ವೈಟು ಬಟ್ಟೆನ ಪರ್ಚೇಸ್ ಮಾಡಿ ಕೈಮಗ್ಗದಲ್ಲಿ ಅಂತ ತರಿಸಿದ್ದೀವಿ ಅಂತೇಳಿ ಅದನ್ನು ಪ್ರಿಂಟೆಡ್ ಮಾಡಿ ಮಾರ್ತಾ ಇದ್ದಾರೆ. ಇದು ನೇಕಾರಿಗೆ ಮಾಡೋಂಥ ಮೋಸ ಅಲ್ವಾ? ಇದು ಗೊತ್ತು,
ಅಧಿಕಾರಿಗಳಿಗೆ ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೂ ಗೊತ್ತು, ಆದರೆ ಇದರಲ್ಲಿ ಎಲ್ಲರೂ ಶಾಮೀಲೆ. ವೀಕ್ಷಕರೇ, ನೇಕಾರರ ಬದುಕು ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ ಇವತ್ತಿನ ಅವರ ಪರಿಸ್ಥಿತಿಗೆ ಕಾರಣ ಟೆಕ್ನಿಕಲಿ ಡೆವಲಪ್ಮೆಂಟ್, ಅದರ ಜೊತೆಗೆ ಯಂತ್ರೋಪಕರಣಗಳು ಅಂತಲೇ ಹೇಳ್ಬೋದು. ಇವತ್ತಿನ ಜನರು ಕೇಳ್ತಾ ಇರುವಂತಹದ್ದು ಕ್ವಾಂಟಿಟಿ ಮಾತ್ರ, ಆದರೆ ಕ್ವಾಲಿಟಿ ಯಾರಿಗೂ ಬೇಕಾಗಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ನೇಕಾರರು ಹೇಳಿರುವಂಥದ್ದು. ನಮ್ಮ ಕಷ್ಟ ಯಾರಿಗೂ ಬೇಡ ಅಂತ ಹೇಳಿ ಕಣ್ಣೀರು ಸಹ ಹಾಕಿರುವಂಥದ್ದು. ಇದೇ ರೀತಿಯಾಗಿ ಮತ್ತೊಂದು ಎಪಿಸೋಡಲ್ಲಿ ಮತ್ತೊಂದಷ್ಟು ಜನರೊಟ್ಟಿಗೆ ಜನರ ಸಮಸ್ಯೆಯನ್ನು ಆಲಿಸ್ತಾ ಹೋಗ್ತೀವಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವಯುಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.